ಕೆಲಸ ಕಾರ್ಯಗಳು ಪ್ರತಿಯೊಬ್ಬರಿಗೂ ಇರ್ತದ. ನಾವ್ ಅನ್ಕೊಂಡಂತಹ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿ ಅದು ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ಮನಿ ಕಟ್ಟೋದಿರ್ಬೋದು, ಮದ್ವೆ ಮಾಡೋದಿರ್ಬೋದು, ಮಕ್ಕಳಿಗೆ ಒಳ್ಳೇದಾಗೋದಿರ್ಬೋದು, ವಿದ್ಯಾ ಇರ್ಬೋದು, ಪರೀಕ್ಷೆಗಳಿರ್ಬೋದು, ಅಥವಾ ಗಾಡಿ ತಗೋತೇನೋ, ಮನಿ ತಗೋತೇನೋ, ಸೈಟ್ ತಗೋತೇನೋ, ಅಥವಾ ಏನೋ ಒಂದು ಅನುಕೂಲತೆ ಪಡ್ಕೋತೇನೋ ಅಂತ ಅನ್ಲಿಕ್ಕೆ ಬಹಳಷ್ಟು ಜನ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಿರ್ತಾರೆ. ಸೊ ಅದ್ ಹೆಂಗ್ ಆಗ್ಬಿಟ್ಟಿರ್ತದೆ ಅಂತಂದ್ರೆ ಜೀವನದೊಳಗೆ ಇದೊಂದು ಕಠಿಣ ಕಾರ್ಯ ಅಂತ ಆಗ್ಬಿಟ್ಟಿರ್ತದೆ. ಕೋರ್ಟ್ ಒಳಗೆ ಜಯ ಇರ್ಬೋದು, ಕೋರ್ಟ್ ಕೇಸ್ಗಳಿರ್ಬೋದು. ಸೊ ಇದೆಲ್ಲವೂ ಕೂಡ, ಸೊ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಕೂಡ ಜಯವನ್ನ ತಂದುಕೊಳ್ಳಿಕ್ಕೆ ಕಠಿಣತೆ ಬಂದು ಒದಗಿದಾಗ, ಸೊ ಈ ಕೆಲಸ ಕಠಿಣ ಆಗ್ಬಿಟ್ಟದಪ್ಪ ನನ್ನ ಜೀವನದೊಳಗ ಅಂತ ಅನ್ಕೊಂಡಾಗ ಎಲ್ಲ ರೀತಿಯಾದಂತಹ ಕಠಿಣ ಕಾರ್ಯಗಳನ್ನ ನಿರ್ವಿಘ್ನವಾಗಿ ಸುಲಭಗೊಳಿಸ್ಲಿಕ್ಕೆ ರಾಮಾಯಣದ ಈ ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ. ಬನ್ನಿ ಹಾಗಿದ್ರೆ ಈ ಶ್ಲೋಕವನ್ನ ನೋಡ್ಕೊಂಡು ಬರೋಣ. ಕಠಿಣ ಕಾರ್ಯವನ್ನ ಸಿದ್ಧಿ ಮಾಡುವಂತಹ ಮಹಾಮಂತ್ರ ಇದೆ. ಸರ್ವಾನ್ ಲೋಕಾನ್ ಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಮತ್ತೊಮ್ಮೆ ಕಠಿಣ ಕಾರ್ಯವನ್ನ ಸಿದ್ಧಿ ಮಾಡುವಂತಹ ಮಂತ್ರವನ್ನ ಹೇಳ್ತಾ ಇದ್ದೇನೆ. ಸರ್ವಾನ್ ಲೋಕಾನ್ ಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮೋ ಮಹಾಯಶಃ. ಈ ಮಂತ್ರವನ್ನ ಕೈ ಒಳಗ ಅರ್ಶಣ ಬೇರನ್ನ ಹಿಡಿದುಕೊಂಡು 28 ಬಾರಿ 45 ದಿವಸದವರೆಗೆ ನೀವು ಇದನ್ನ ಹೇಳಬೇಕು. ಕೈ ಒಳಗೆ ಒಂದು ಅರಶಣ ಬೇರನ್ನು ಹಿಡ್ಕೊಂಡು ಹೇಳಬೇಕು. ಅದಾದ ಮೇಲೆ ನೀವು ಆ ಅರಶಣ ಬೇರನ್ನು ತೆಗೆದುಕೊಂಡು ನೀವು ಎಲ್ಲಿ ಹೋಗ್ಬೇಕಾಗ್ಯದ ಆ ಕೆಲಸ ಕಾರ್ಯಗಳಿಗೆ ನೀವು ತೆರಳ್ರಿ. ನೀವು ಹೋದ್ರಿ ಅಂತಂದ್ರೆ ನಿಮ್ಮ ಕೆಲಸ 100% ಆಗ್ತದ. ಸೊ ಇದರೊಳಗೆ ಯಾವುದೇ ರೀತಿಯಾದಂತಹ ಸಂಶಯ ಬೇಡ.